ನೀವು ಪ್ರತಿದಿನ ಅದೇ ಸಮಸ್ಯೆ, ಅದೇ ಹಣದ ಟೆನ್ಷನ್, ಅದೇ ಆರೋಗ್ಯದ ತೊಂದರೆ, ಅದೇ ರಿಲೇಷನ್ಶಿಪ್ಪಲ್ಲಿ ಫೇಲ್ಯೂರ್ ಇವೆಲ್ಲವನ್ನೂ ನೋಡಿ ನೋಡಿ ಬೇಸತ್ತಿದ್ದೀರಾ? ಇರಲಿ, ಆದರೆ ಇವಾಗ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳುವಂತಹ ಒಂದು ಅವಕಾಶ ಈ ವಿಡಿಯೋದಲ್ಲಿದೆ. ಕೇವಲ 21 ದಿನಗಳಲ್ಲಿ ಇಡೀ ನಿಮ್ಮ ಜೀವನವನ್ನೇ ಚೇಂಜ್ ಮಾಡ್ಕೋಬಹುದು ಅಂದರೆ ನೀವು ನಂಬ್ತೀರಾ? ಇದು ಸಾಧ್ಯ. ಇದು ಮೋಟಿವೇಶನ್ ಅಲ್ಲ, ಇದು ಒಂದು ಪ್ಯೂರ್ ಸೈನ್ಸ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಇರ್ತಕ್ಕಂತಹ ಪವರೇ ಅದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿನಯ್. ಇವತ್ತಿನ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು. ಯಾಕಂದರೆ ನಾವು ಬಳಸೋದು ಕೇವಲ 5% ಕಾನ್ಷಿಯಸ್ ಮೈಂಡ್ ಮಾತ್ರ, ಆದರೆ 95% ಜೀವನವನ್ನು ಕಂಟ್ರೋಲ್ ಮಾಡೋದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ 21 ಡೇಸ್ ಚಾಲೆಂಜ್ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ, ನಿಮ್ಮ ಹಣ, ಆರೋಗ್ಯ, ಕಾನ್ಫಿಡೆನ್ಸ್, ರಿಲೇಷನ್ಶಿಪ್ ಯಾವ ರೀತಿ ಬದಲಾಗುತ್ತೆ, ಇವೆಲ್ಲವನ್ನೂ ಕೂಡ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟಿಕಲ್ ಪ್ಲ್ಯಾನಿಂದ ತಿಳಿದುಕೊಳ್ಳೋಣ. ಎಲ್ಲವೂ ತುಂಬ ಡೀಟೇಲ್ ಆಗಿ ಹೇಳ್ತೀನಿ, ಆದ್ದರಿಂದ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಫಸ್ಟ್ ಪಾಯಿಂಟ್ ಪ್ರಾಬ್ಲಮ್. ನಿಮ್ಮ ಜೀವನ ಯಾಕೆ ಸ್ಟಕ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ನಿಮ್ಮ ಹಣ ನಿಮ್ಮ ಕೈಯಲ್ಲಿ ಉಳಿತಾ ಇಲ್ವಾ? ಕಾನ್ಫಿಡೆನ್ಸ್ ಅನ್ನೋದು ತುಂಬ ಕಡಿಮೆ ಇದೆಯಾ? ಅವಕಾಶಗಳು ಅನ್ನೋದು ತಪ್ಪಿ ಹೋಗ್ತಾ ಇದೆಯಾ? ಒಂದೇ ರೀತಿಯ ನೆಗೆಟಿವ್ ಸಿಚುವೇಶನ್ಸ್ ನಿಮ್ಮ ಲೈಫಲ್ಲಿ ಪದೇ ಪದೇ ರಿಪೀಟ್ ಆಗ್ತಿದೆಯಾ? ಯಾಕೆ? ಕಾರಣ ನಿಮ್ಮ ಕಾನ್ಷಿಯಸ್ ಮೈಂಡ್ ಪಾಸಿಟಿವ್ ಆಗಿರ್ಬೋದು, ಆದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ನಾನು ಸಕ್ಸಸ್ ಆಗೋದಿಲ್ಲ, ಹಣ ನನ್ನ ಕೈಯಲ್ಲಿ ಉಳಿಯೋದಿಲ್ಲ, ನಾನು ಲಕ್ಕಿ ಅಲ್ಲ ಅಂತ ಇರುತ್ತೆ. ಇವನ್ನೇ ನಾವು ಇನ್ವಿಸಿಬಲ್ ಪ್ರೋಗ್ರಾಮ್ಸ್ ಅಂತ ಅಂತೇವೆ. ಈಗ ಅದಕ್ಕೆ ಸೊಲ್ಯೂಷನ್ ಏನು? ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. 21 ಡೇಸ್ ಸಬ್ಕಾನ್ಷಿಯಸ್ ಮೈಂಡ್ ಪ್ರೋಗ್ರಾಮಿಂಗ್ ಚಾಲೆಂಜ್. ಎಸ್, ಒಂದು ಸೈಂಟಿಫಿಕ್ ಟ್ರೂತ್ ಏನು ಅಂದರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಹೊಸ ಹ್ಯಾಬಿಟನ್ನು ಅಕ್ಸೆಪ್ಟ್ ಮಾಡೋದಕ್ಕೆ 21 ಡೇಸ್ ಅನ್ನೋದನ್ನು ತಗೊಳ್ಳುತ್ತೆ. ಇದನ್ನು ಸೈಕಾಲಜಿಸ್ಟ್, ನ್ಯೂರೋ ಸೈಂಟಿಸ್ಟ್ ಪ್ರೂವ್ ಮಾಡಿದ್ದಾರೆ. ಅದಕ್ಕಾಗಿಯೇ ಈ 21 ಡೇಸ್ ಚಾಲೆಂಜನ್ನು ನಾನು ನಿಮ್ಮ ಮುಂದೆ ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಎಲ್ಲರೂ ನೀಟಾಗಿ ಏನೇನು ಮಾಡಬೇಕು ಅನ್ನೋದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. 21 ಡೇಸ್ ಚಾಲೆಂಜ್ ಸ್ಟೆಪ್ ಬೈ ಸ್ಟೆಪ್. ಸ್ನೇಹಿತರೆ, ನೀವು ಡೇ 1 ಹಿಡಿದು ಡೇ 7ವರೆಗೂ ಕ್ಲೀನಿಂಗ್ ಓಲ್ಡ್ ಪ್ರೋಗ್ರಾಮ್ಸ್, ಇದನ್ನು ಬರ್ಕೊಳ್ಳಿ. ಡೇ 1 to 7ವರೆಗೂ ಕ್ಲೀನಿಂಗ್ ಓಲ್ಡ್ ಪ್ರೋಗ್ರಾಮ್ಸ್. ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗೋದಕ್ಕಿಂತ 10 ನಿಮಿಷಗಳ ಮುಂಚೆ ಈ ಅಫರ್ಮೇಷನ್ನ 21 ಬಾರಿ ಬರೀರಿ, ಹಾಗೂ ನಿಮ್ಮ ಮೈಂಡಲ್ಲಿ ನೀವು ರಿಪೀಟ್ ಮಾಡಿ ಅಥವಾ ಜೋರಾಗಿ ಕೂಡ ನೀವು ಹೇಳಬಹುದು. ಆ ಅಫರ್ಮೇಷನ್ ಏನು ಅಂದರೆ, ನಾನು ಪವರ್ಫುಲ್ ವ್ಯಕ್ತಿ, ನನ್ನ ಸಬ್ಕಾನ್ಷಿಯಸ್ ಮೈಂಡ್ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ, ನಾನು ಯಶಸ್ಸಿಗೆ ಅರ್ಹನು. ಸೊ ಈ ಅಫರ್ಮೇಷನ್ಸ್ನ 21 ಬಾರಿ ಬರೆದು ಹಾಗೂ ನೀವು ಜೋರಾಗಿ ರಿಪೀಟ್ ಮಾಡಿ, ನಂತರ 5 ನಿಮಿಷ ತುಂಬ ಆಳವಾದ ಉಸಿರಾಟದ ಮೇಲೆ ಗಮನವನ್ನು ಕೊಡಿ. ಅದ್ರ ಜೊತೆಗೆ ನೀವು ಧ್ಯಾನಕ್ಕೆ ಕೂತಂತಹ ಸಮಯದಲ್ಲಿ ನೆಗೆಟಿವ್ ಥಾಟ್ಸ್ ಏನಾದರೂ ಬಂದಾಗ ಅಲ್ಲೇ ನೀವು ಮೈಂಡಲ್ಲಿ ಕ್ಯಾನ್ಸಲ್ ಅಂತ ಅಂದುಕೊಳ್ಳಿ. ಸೊ ಇದು ಡೇ 1 to 7ವರೆಗೂ ಈ ಟೆಕ್ನಿಕನ್ನು ನೀವು ಅಳವಡಿಸ್ಕೊಂಡಿದ್ದೇ ಆದಲ್ಲಿ ನಿಮ್ಮ ಓಲ್ಡ್ ಪ್ರೋಗ್ರಾಮ್ಸ್ ಎಲ್ಲವೂ ಕೂಡ ಕ್ಲೆನ್ಸ್ ಆಗ್ತವೆ. ಇನ್ನು ಡೇ 8ಇಂದ ಡೇ 14ನೇ ತಾರೀಕುವರೆಗೂ ಏನು ಮಾಡಬೇಕು ಬರ್ಕೊಳ್ಳಿ. ಡೇ 8 to ಡೇ 14 ಇನ್ಸ್ಟಾಲಿಂಗ್ ನ್ಯೂ ಐಡೆಂಟಿಟಿ. ಎಸ್ ಸ್ನೇಹಿತರೆ, ಇಲ್ಲಿ ವಿಜುವಲೈಸೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆಲ್ರೆಡಿ ಸಕ್ಸಸ್ಫುಲ್ ಆಗಿರುವಂತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್, ನಿಮ್ಮ ಬಾಡಿ, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ರೆಸ್ಪೆಕ್ಟ್ ಅವೆಲ್ಲವೂ ಕೂಡ ಇನ್ಕ್ರೀಸ್ ಆಗಿದೆ, ನೀವು ಅಂದುಕೊಂಡ ಹಾಗೆ ಬದಲಾಗಿದ್ದೀರಾ ಅಂತ ನಿಮ್ಮ ಭಾವನೆಯ ಜೊತೆಗೆ ಅದನ್ನು ಫೀಲ್ ಮಾಡಿ. ಅದಾದಮೇಲೆ ದಿನ 15ನೇ ತಾರೀಕಿಂದ 21ನೇ ತಾರೀಕುವರೆಗೂ ಲಾಕಿಂಗ್ ದ ಪ್ರೋಗ್ರಾಮ್. ಎಸ್, ಅಫರ್ಮೇಷನ್ಸ್ನ ಅಪ್ಗ್ರೇಡ್ ಮಾಡಬೇಕು. ಆ ಅಫರ್ಮೇಷನ್ಸ್ ಯಾವ ರೀತಿ ಅಪ್ಗ್ರೇಡ್ ಮಾಡಬೇಕು? ಡೋಂಟ್ ವರಿ, ಅದನ್ನು ಕೂಡ ನಾನೇ ಹೇಳ್ಕೊಡ್ತೀನಿ. ಹಣ ನನಗೆ ತುಂಬ ಸುಲಭವಾಗಿ ಬರುತ್ತಿದೆ, ನಾನು ಡಿಸಿಪ್ಲಿನ್ ಮತ್ತು ಕಾನ್ಫಿಡೆನ್ಸ್ನಿಂದ ತುಂಬಿದ್ದೇನೆ, ನನ್ನ ಜೀವನ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿದೆ. ಎಸ್ ಸ್ನೇಹಿತರೆ, ಈ ಅಫರ್ಮೇಷನ್ನ ನೀವು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಬಿಫೋರ್ ಡೇ 15ರಿಂದ 21ನೇ ದಿನದವರೆಗೂ ನೀವು ಇದನ್ನು 21 ಸಾರಿ ಬರೀಬೋದು, ಅಥವಾ ನೀವು ಇದನ್ನು ಜೋರಾಗಿ ಹೇಳ್ಕೋಬೋದು. ಇದಾದಮೇಲೆ ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿ, ಆ ಮೆಡಿಟೇಷನಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ ಅಂತ ಕೂಡ ವಿಜುವಲೈಸೇಷನ್ ಮಾಡ್ಕೋಬೋದು. ಬಟ್ ಈ 21 ದಿನ ಸಮಯದಲ್ಲಿ ನೀವು ಮಾಡಬೇಕಾಗಿರೋದು, ಮೊಬೈಲ್ ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಅಂದರೆ ನೆಗೆಟಿವ್ ಗಾಸಿಪ್ಸ್, ರೀಲ್ಸ್ ನೋಡೋದನ್ನು ಕಡಿಮೆ ಮಾಡಬೇಕು. ಪ್ಲಸ್ ನೆಗೆಟಿವ್ ಪೀಪಲ್ಸಿಂದ ತುಂಬ ಡಿಸ್ಟೆನ್ಸಲ್ಲಿ ಇರಬೇಕು. ಅದ್ರ ಜೊತೆಗೆ ನೀವು ಅಫರ್ಮೇಷನ್ಸನ್ನು ಹೇಳ್ಕೋಬೇಕಾದ್ರೆ ಒಂದು ಗ್ಲಾಸ್ ನೀರಲ್ಲಿ ಅಥವಾ ಒಂದು ವಾಟರ್ ಬಾಟಲನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ. ಅದನ್ನು ನೀವು ಅಫರ್ಮೇಷನ್ಸ್ ಹೇಳಿದ ನಂತರ ಆ ನೀರನ್ನು ನೀವು ಕುಡಿಬೋದು. ಇದರಿಂದ ಕೂಡ ನಿಮ್ಮ ದೇಹದ ಒಳಗಡೆ ಇರತಕ್ಕಂಥ ಎಲ್ಲ ಗ್ರಂಥಿಗಳು ಕೂಡ ಕ್ಲೆನ್ಸ್ ಆಗ್ತವೆ. ಇನ್ನು ಸ್ನೇಹಿತರೆ, ಕೊನೆಯದಾಗಿ ಒಂದು ನೈಜ ಘಟನೆಯನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೇನೆ. ಇತ್ತೀಚೆಗೆ ಒಂದು 6 months ಬ್ಯಾಕ್
ನನ್ನೊಬ್ಬ ಸಬ್ಸ್ಕ್ರೈಬರ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು. ಅವರಿಗೂ ಕೂಡ ನಾನು ಸೇಮ್ ಇದೇ ಪ್ಯಾಟರ್ನನ್ನೇ ಕೊಟ್ಟಿದ್ದೆ. ಸೊ ಅವ್ರ ಸಿಚುವೇಶನ್ ಯಾವ ರೀತಿ ಇತ್ತು ಅಂದರೆ, ಒಬ್ಬ ಸಾಮಾನ್ಯ IT ಎಂಪ್ಲಾಯ್, ಅವ್ರ ಹೆಸರನ್ನು ನಾನು ಇಲ್ಲಿ ರಿವೀಲ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಅವರ ಸ್ಯಾಲ್ರಿ ಬಂದು 25,000 ಇತ್ತು, ಬಟ್ ಅವರ ಸಾಲ ಬಂದು 3 ಲಕ್ಷ. ಅವರ ಕಾನ್ಫಿಡೆನ್ಸ್ ಇರೋದು 0 ಇತ್ತು. ಸೊ ಅವರಿಗೂ ಕೂಡ ನಾನು ಈ 21 ಡೇಸ್ ಚಾಲೆಂಜನ್ನು ಫಾಲೋ ಮಾಡಲಿಕ್ಕೆ ಹೇಳಿದೆ. 30 ದಿನಗಳಲ್ಲಿ ಎಷ್ಟು ಮಿರಾಕಿಲ್ ಆಯಿತು, ಒಂದು ಸಬ್ಕಾನ್ಷಿಯಸ್ ಮೈಂಡ್ ಎಷ್ಟು ಮಿರಾಕಿಲ್ನ ತಂದು ಕೊಡ್ತು ಅವನ ಬದುಕಿನಲ್ಲಿ ಅಂದರೆ, ಇಮ್ಮಿಡಿಯೇಟಾಗಿ ಅವನಿಗೆ ಹೊಸ ಜಾಬ್ ಸಿಗೋದಕ್ಕೆ ಶುರುವಾಯಿತು. ಸ್ಯಾಲ್ರಿ ಕೇಳ್ತೀರಾ, 45,000ಗೆ ಇನ್ಕ್ರೀಸ್ ಆಗಿತ್ತು. ಮೆಂಟಲಿ ತುಂಬ ಪೀಸ್ಫುಲ್ ಆಗಿದ್ದ. ಕೆಲವೊಂದಿಷ್ಟು ಸ್ಮೋಕಿಂಗ್ ಹಾಗೂ ಆಲ್ಕೋಹಾಲ್ ಹ್ಯಾಬಿಟನ್ನು ಬಿಟ್ಟಿದ್ದ. ಅವನು ಹೇಳಿದ ಒಂದೇ ಮಾತು, ನಾನು ನನ್ನ ಮೈಂಡನ್ನು ಚೇಂಜ್ ಮಾಡಿದಾಗ ನನ್ನ ಲೈಫ್ ಚೇಂಜ್ ಆಯಿತು ಸರ್, ನಿಮಗೆ ಥ್ಯಾಂಕ್ ಯು ಈ ಟೆಕ್ನಿಕನ್ನು ಹೇಳ್ಕೊಟ್ಟಿದ್ದಕ್ಕೆ ಅಂತ. ಸೊ ನೀವು ಕೂಡ ಇದನ್ನು ಪ್ರಾಕ್ಟಿಕಲಾಗಿ ಅಪ್ಲೈ ಮಾಡಿದರೆ ಖಂಡಿತ ನಿಮ್ಮ ಬದುಕು ಕೂಡ ಬದಲಾಗುತ್ತೆ ಸ್ನೇಹಿತರೆ, ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳ್ತೇನೆ. ಸೊ ಇವಾಗ ಮೇನ್ ಪಾಯಿಂಟ್ಸನ್ನು ನೀವು ಅರ್ಥ ಮಾಡ್ಕೋಬೇಕಾಗಿರೋದಿಲ್ಲಿ, ನಿಮ್ಮ ಜೀವನ ಸಬ್ಕಾನ್ಷಿಯಸ್ ಮೈಂಡ್ ಫಾಲೋ ಮಾಡುತ್ತದೆ. ಸೊ 21 ದಿನ ಅಂದರೆ ಹೊಸ ಐಡೆಂಟಿಟಿ ಇನ್ಸ್ಟಾಲ್ ಮಾಡುವಂತಹ ಸಮಯ. ಸೊ ನೀವು ಕಂಟಿನ್ಯೂ 21 ದಿನದವರೆಗೂ ಕನ್ಸಿಸ್ಟೆನ್ಸಿಯಿಂದ, ಮೋಟಿವೇಶನಿಂದ ನಿಮ್ಮ ಆಲೋಚನೆಗಳನ್ನು, ಎಮೋಷನ್ಸನ್ನು, ಆ್ಯಕ್ಷನ್ಸನ್ನು ಇವೆಲ್ಲವನ್ನು ಸೇರಿ ನೀವು 21 ದಿನ ಫಾಲೋ ಆದರೆ ನಿಮಗೆ ರಿಸಲ್ಟ್ಸ್ ಅನ್ನೋದು 100% ಸಿಗುತ್ತೆ ಸ್ನೇಹಿತರೆ. ನೀವು ಬದಲಾದರೆ ನಿಮ್ಮ ಡೆಸ್ಟಿನಿ ಕೂಡ ಬದಲಾಗುತ್ತೆ. ಸೊ ಇವಾಗ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನೀವು 21 ದಿನದ ಚಾಲೆಂಜನ್ನು ತಗೊಳ್ಳೋದಕ್ಕೆ ರೆಡಿ ಇದ್ದೀರಾ? ಎಸ್, ಐ ಆಮ್ ರೆಡಿ ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ 21 ಡೇಸ್ ಅಕ್ಸೆಪ್ಟೆಡ್ ಅಂತ ನೀವು ಕಾಮೆಂಟ್ ಮಾಡಿ. ಈ ವಿಡಿಯೋವನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ನಿಮ್ಮ ಬೆಸ್ಟ್ ಫ್ರೆಂಡ್ಸಲ್ಲಿ ಯಾರಾದರೂ ನಿಮ್ಮ ಸಿಚುವೇಶನ್ನೇ ಅನುಭವಿಸ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿಯ ಜೀವನವನ್ನು ಬದಲಾಯಿಸಿಕೊಳ್ಳೋದಕ್ಕೆ ಪ್ರಾಕ್ಟಿಕಲ್ ಪ್ಲ್ಯಾನ್ಸ್ ಆ್ಯಂಡ್ ಟೆಕ್ನಿಕ್ಸ್ ಬೇಕು ಅಂದರೆ ನಮ್ಮ ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ನ ಆನ್ ಮಾಡಿ ಇಟ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ. ಸೊ ಆಲ್ ದಿ ಬೆಸ್ಟ್ ಸ್ನೇಹಿತರೆ. ನಿಮ್ಮ ಜೀವನದ ನೆಕ್ಸ್ಟ್ ಚಾಪ್ಟರ್ ಇವತ್ತಿನಿಂದ ಶುರು ಆಗಲಿ. ಆ 21 ದಿನದ ಜರ್ನಿ ತುಂಬ ಸುಗಮವಾಗಿ ಸಾಗಲಿ ಅಂತ ನಾನು ಕೂಡ ಯೂನಿವರ್ಸಲ್ಲಿ ಪ್ರೇ ಮಾಡ್ತಾ ಕೊನೆಯದಾಗಿ ಒಂದು ಲೈನನ್ನು ಹೇಳಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೇನೆ. ನಿಮ್ಮ ಮನಸ್ಸನ್ನು ನೀವು ಗೆದ್ದರೆ ಇಡೀ ಲೋಕವೇ ನಿಮ್ಮದಾಗ್ತದೆ. ಸೊ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.